ಮತ್ತು ಫ್ರೆಂಡ್ಸ್ ನಾವು ರಾತ್ರಿ ನೋಡಿದ್ವಿ, ಉತ್ಸವೆಲ್ಲ ಚೆನ್ನಾಗಾಯಿತು. ಇವಾಗ ಬೆಳಗ್ಗೆ ನಾವು ದೇವಸ್ಥಾನಕ್ಕಂತ ಬಂದೀವಿ. ರಾತ್ರಿ ಎಲ್ಲ ರಥಗಳೆಲ್ಲ ಎತ್ತಿದ್ರು. ಇವಾಗ ದೇವಸ್ಥಾನಕ್ಕಂತ ಬಂದೀವಿ. ಇದು ಬಂದು 4 ದಿವಸದ್ದು ಜಾತ್ರೆ. ಸೋಮವಾರ ನಾಳೆ ಎಲ್ಲ ಆಟಾಡೋದೆಲ್ಲ ತಗೊಬರ್ತಾರೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ತಾರೆ. ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ. ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ. ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಫ್ರೆಂಡ್ಸ್, ಇಲ್ಲಿ ನಮ್ಮ ಬೇಲೂರು ದೇವಸ್ಥಾನ. ಇಲ್ಲಿ ನೀವು ಬಂದು ನೋಡಿದರೆ ಇನ್ಫಾರ್ಮೇಷನ್ ನಿಮಗೆ ಅಷ್ಟು ಸಿಗಲ್ಲ. ಆ ಕಾಲದಲ್ಲಿ ಅದೆಂಥ ಟೆಕ್ನಾಲಜಿ ಇತ್ತು ಏನೋ ಕಾಣೆ. ಈ ಒಂದೊಂದು ಕಲ್ಲಲ್ಲಿ ಕೆತ್ತಿರೋದು ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಅಂದರೆ ನೋಡೋಕ್ಕೆ ತುಂಬ ಚೆಂದವಾಗಿದ್ದಾವೆ. ಇದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಇದೆ. ಮತ್ತು ಇದು ಯಗಚಿ ದಡದಲ್ಲಿರುವ ಒಂದು ದೇವಸ್ಥಾನ. ಇದು 1117ರಲ್ಲಿ ಇದು ಚೋಳರ ರಾಜ ವಿಷ್ಣುವರ್ಧನನು ಕಲ್ಪಿಸಿದನು. ಇದು ತುಂಬ ಚೆನ್ನಾಗಿದೆ. ನಾವು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳಕ್ಕೆ ಬಂದರೆ, ಇದ್ರ ಬಗ್ಗೆ ಮಾಹಿತಿ ನಿಮಗೆ ಬೇಕಂದರೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋದರೆ ಒಂದು ದಿವಸನೂ ಸಾಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಬನ್ನಿ ನೋಡ್ಕೊಂಡು ಹೋಗಿ. ತುಂಬ ಚೆನ್ನಾಗೆಲ್ಲ ಮಾಡ್ಯಾರೆ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇನ್ನೆಲ್ಲ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ. ಮತ್ತು ಗಾಯ್ಸ್, ಇದು ಬೇಲೂರಿನ ಒಂದೇ ಕಲ್ಲಿನ ಶಿಲ್ಪೆ. ಇದು 42 ಫೀಟ್ ಮತ್ತು 13 ಮೀಟರು. ಇದು ಯಾವುದು ಸಪೋರ್ಟ್ ಇಲ್ಲದೆ ಕೂರಿಸಿದ್ದಾರೆ. ಅದು ನೋಡಕ್ಕೆ ಹೋದ್ರೆ ಅದು ನೆಲಕ್ಕೂ ಟಚ್ ಆಗಿಲ್ಲ. ಇಷ್ಟು ದೊಡ್ಡ ಕಲ್ಲು ಅದು ಯಾವ ಅದ್ಭುತ ಶಕ್ತಿಯಿಂದ ನಿಂತಿರ್ಬೋದು. ನೀವೇ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಬಾಯ್.